ಈ ಸಲ ಮಾತ್ರ ತುಂಬಾ ಒಂದು ಎಡವಟ್ಟು ನಾನು ಮಾಡ್ಕೊಂಡೆ. ಒಂದು 1:00 ಆಗಿತ್ತು. ಸರಿ ಟಾಯ್ಲೆಟ್ ಹೋಗಿ ಬರೋಣ ಅಂತ ಹೇಳಿ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಒಳಗಡೆ ಗಾಡಿನ ನಿಲ್ಲಿಸಿದೆ. ಗಾಡಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಮೂವ್ ಮಾಡ್ತೀನಿ, ಲೆಫ್ಟ್ ಸೈಡ್ ಡೋರ್ ಓಪನ್ ಆಗ್ತಾ ಇದೆ. ನಾನ್ ತಿಳ್ಕೊಂಡೆ ನನಗೆ ಹೆಲ್ಪ್ ಮಾಡ್ತಾನೆ ಅಂದ್ರೆ ಅವನು ಮಲಗಿದವನು ಎದ್ದು ಕುತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೊಂಟೆ ಹೋಗ್ಬಿಟ್ಟ ಅವನು. ಶಶಿ. ಶಶಿ ಅಂತ KA09 KA53 AA6850 ಅವ್ರ ಗಾಡಿ ನಂಬರ್. ಯಾಕೆಂದ್ರೆ ಅವ್ರ ಹತ್ರ ಹೇಳ್ಬೇಕು ವಿಚಾರನ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಆತನ ಒಂದು ಒಳ್ಳೆತನ ಅವತ್ತು ನನಗೆ ನಿಜವಲ್ಲೂ ಒಂದು ಟೀ ಕುಡಿಸ್ತು. ನಿಮ್ಮ ಟಾಟಾ ಇಂಟ್ರಾದಲ್ಲಿ ನೀವು ತುಂಬ ಲಾಂಗ್ ರೂಟ್ ಹೋಗೋದ್ರಿಂದ ಅಲ್ಲೇನಾದ್ರು ಸಮಸ್ಯೆಗಳಿರುತ್ತೆ. ಆ್ಯಕ್ಚುಲಿ ದೊಡ್ಡ ಗಾಡಿಗಳೆಲ್ಲ ತುಂಬ ಲಾಂಗ್ ರೂಟ್ ಹೋಗುತ್ತೆ. ಬಟ್ ಈ ಚಿಕ್ಕ ಗಾಡಿಲೂ ಕೂಡ ಅಷ್ಟು ದೂರ ಹೋಗ್ತಿರಲ್ಲ. ನಿಮಗೆ ಸೇಫ್ಟಿ ಈ ಥರ ಎಲ್ಲ ಏನೋ ಹೇಗಿರುತ್ತೆ ಸರ್? ಸರ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ಹೇಳಕ್ ಹೋಗ್ಬೇಕು ಅಂತಂದ್ರೆ ಸೇಫ್ಟಿ ಆಗಿ ಇರ್ತಿದ್ರು ನಾನು ಯಾವಾಗ್ಲೂ. ಬಟ್ ಈ ಸಲ ಮಾತ್ರ ತುಂಬಾ ಒಂದು ಎಡವಟ್ಟು ನಾನು ಮಾಡ್ಕೊಂಡೆ. ನಾನು ಕಾಂಟ್ಯಾಕ್ಟ್ ನೆಲ್ಲ ಕಳ್ಕೊಂಡ್ಬಿಟ್ಟೆ. ಇವಾಗ ಲಾಸ್ಟ್ ಮಂತ್ 22 ವಿಶಾಖಪಟ್ಟಣಂಗೆ ಹೋಗಿದೆ. ವಿಶಾಖಪಟ್ಟಣಂ ಇಂದ ಇನ್ನೊಂದು 180 ಕಿಲೋಮೀಟರ್ಸ್ ಶ್ರೀಕಾಕುಳಂ ಅಂತ ಒಂದು ಊರಿದೆ. ಶ್ರೀಕಾಕುಳಂಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದೆ. ವಾಪಸ್ ಬರ್ತಿರ್ಬೇಕಾದ್ರೆ ನೈಟ್ ಒಂದು 1:00 ಆಗಿತ್ತು. ಸರಿ ಟಾಯ್ಲೆಟ್ ಹೋಗಿ ಬರೋಣ ಅಂತ ಹೇಳಿ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಒಳಗಡೆ ಗಾಡಿನ ನಿಲ್ಲಿಸಿದೆ. ನಿಲ್ಲಿಸಿದಾಗ ಏನ್ ಮಾಡಿದೆ, ನಾನು ಈ ಹಿಂದೆನೂ ಕೂಡ ಟಾಯ್ಲೆಟ್ ರೂಮ್ಗಳಿಗೆ ಮೊಬೈಲ್ ತಗೊಂಡು ಹೋಗ್ತಾ ಇದ್ದೆ. ಆಗೊಂದ್ಸರಿ ಏನಾಗ್ಬಿಡ್ತು, ಕೆಳಗಡೆ ಬಿದ್ಬಿಡ್ತು ಫೋನ್. ನೆಲದ ಮೇಲೆ ಬಿದ್ದ ನನಗೆ ಏನಾಗ್ಬಿಡ್ತು, ಅಕಸ್ಮಾತ್ ನೀರಲ್ಲಿ ಬಿದ್ದು ಹೋಗ್ಬಿಟ್ರೆ ಇನ್ನು ಫೋನ್ ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಫೋನ್ ಮತ್ತೆ ನನ್ನ ಪರ್ಸ್ ಯಾವಾಗ ಏನ್ ಮಾಡ್ತೀನಿ ಅಂದ್ರೆ ಇಲ್ಲೇ ಮಡಗಿರ್ತೀನಿ, ನಾನು ಇಲ್ಲೇ ಇಟ್ಟಿರ್ತೀನಿ ಯಾವಾಗ್ಲೂ. ಸೊ ನಾನೇನ್ ಮಾಡಿದೆ, ಈ ಪರ್ಸ್ ಮತ್ತೆ ಫೋನ್ ಎರಡೂ ಇದೇ ರೀತಿ ಇಲ್ಲಿ ಇಟ್ಬಿಟ್ಟು ಲಾಕ್ ಮಾಡಿದೀನಿ 100% ಲಾಕ್ ಮಾಡಿದೀನಿ. ಬಟ್ ಗ್ಲಾಸ್ ಮಾತ್ರ, ವಿಂಡೋ ಏನಿದೆ ಗ್ಲಾಸ್ ಇಷ್ಟು ಗ್ಯಾಪ್ ಬಿಟ್ಟಿದೆ. 1 ಗಂಟೆ ಟೈಮ್ ಅಲ್ಲ, ಯಾರು ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಏನ್ ಮಾಡಿದೆ, ಎರಡೂ ಕಡೆನೂ ಇಷ್ಟೇ ಬಿಟ್ಟಿದೆ ಗ್ಯಾಪ್ನ. ಇಷ್ಟು ಬಿಟ್ಬಿಟ್ಟು ನಾನು ಟಾಯ್ಲೆಟ್ ಹೋಗಿ ಜಾಸ್ತಿ ಏನಿಲ್ಲ ಸರ್, ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 ನಿಮಿಷನೂ ಇಲ್ಲ. ನನ್ಗೆ ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಬರಿ, ಏನಾಗ್ಬಿಡ್ತು ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ಹೋಗಿ ಬೇಗ ಬರೋಷ್ಟರಲ್ಲಿ ಎಡಗಡೆ ಗ್ಲಾಸ್ ನಿಂದ ಎತ್ಬಿಟ್ಟಿದ್ದಾರೆ. ಬಟ್ ಹೆಂಗಾಯ್ತು ಅಂತಂದ್ರೆ, ಎತ್ಬಿಟ್ಟಿದ್ದಾರೆ ಬಟ್ ಡೋರ್ ಎಲ್ಲ ಮಾಮೂಲಿ ಹಾಕ್ಬಿಟ್ಟಿದ್ದಾರೆ. ನಾನೇನ್ ಮಾಡಿದೀನಿ, ಫೋನ್ ಇಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಗಾಡಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಮೂವ್ ಮಾಡ್ತೀನಿ, ಲೆಫ್ಟ್ ಸೈಡ್ ಡೋರ್ ಓಪನ್ ಆಗ್ತಾ ಇದೆ. ನಾನು ಇದಕ್ಕೆ ಲೆಫ್ಟ್ ಸೈಡ್ ಡೋರ್ ಓಪನ್ ಆಗ್ತೀನಿ ಅಂತ ಮೊಬೈಲ್ ನೋಡ್ತೀನಿ, ಮೊಬೈಲ್ ಇಲ್ಲ. ಸಡನ್ ಆಗಿ ಕದ್ದಿದ್ದಾರೆ ಅಂತ ಅನ್ಕೊಳ್ಳಿಲ್ಲ, ಎಲ್ಲೋ ಬಿದೋಗಿದೆ ಅಂತ ಹೇಳಿ ಲೈಟ್ ಎಲ್ಲ ಹಾಕ್ಬಿಟ್ಟು ಹುಡ್ಕಾಡ್ತೀನಿ, ಎಲ್ಲೂ ಇಲ್ಲ. ಆಮೇಲೆ ಬಾತ್ರೂಮ್ ಹತ್ರ ನೋಡ್ತೀನಿ, ಎಲ್ಲೂ ಇಲ್ಲ. ಮತ್ತೆ ಬಂದೊಂದು 2 ನಿಮಿಷ ಫ್ರೀ ಆಗಿ ಕುತ್ಕೊಂಡು ನೋಡ್ತೀನಿ, ಪರ್ಸು ಕೂಡ ಕಾಣ್ತಾರಲ್ಲ. ಅವಾಗ ಕದ್ದಿದ್ದಾರೆ ಅಂತ ಕನ್ಫರ್ಮ್ ಆಯ್ತು. ಸರಿ, ಪೆಟ್ರೋಲ್ ಬಂಕ್ ಅಲ್ಲಿ ಅಲ್ಲಿವರೆಗೂ ಜನ ಇದ್ರು, ಅಂದ್ರೆ ಮೀನ್ಸ್ ಕಸ್ಟಮರ್ಗಳಲ್ಲ, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿರೋಂಥವ್ರು ಇದ್ರು. ನಾನೇನ್ ಮಾಡ್ತೀನಿ, ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ನಿಂಗೆ ನಾನು ಮೊಬೈಲ್ ಮಡಗಿದೆ, ಮೊಬೈಲ್ ಕಾಣ್ತಾ ಇಲ್ಲ, ಪರ್ಸು ಕೂಡ ಕಾಣ್ತಾ ಇಲ್ಲ, ಸರ್ ಹೆಲ್ಪ್ ಮಾಡಿ, ನನ್ನ ಫೋನ್ ಒಂಚೂರು ಫೋನ್ ಮಾಡಿ ಅಂತಂದ್ರೆ ಅವ್ರು ಯಾರು ಹೆಲ್ಪೇ ಮಾಡೋದಿಲ್ಲ. ಏನ್ ಮಾಡ್ತಾನೆ, ಒಬ್ಬ ಜೋರಾಗಿ ರೇ ಕೊಂಡ ರೆಡಿ ರಾರ ಈ ಕಡ ಅಂತ ಕರೀತಾನೆ. ಏನೊಂದು ಸ್ವಲ್ಪ ಜನ ಬೆಟಾಲಿ ಮೇಲೆ ಬಂದ್ಬಿಡ್ತಾರೆ. ಬಂದು ಏಮಂತೆ ಅಂತ ಕೇಳ್ತಾರೆ. ಹಿಂಗ್ ಆಗ್ಬಿಟ್ಟೈತೆ ಅಂದ ತಕ್ಷಣ ನನ್ನ ಕತ್ತನ್ ಪಟ್ಟಿ ಇಟ್ಕೊಂಡು ಪೆಟ್ರೋಲ್ ಬಂಕ್ ಇಂದ ಆಚೆ ತಪ್ತಾರೆ. ಪ್ಲಸ್ ಗಾಡಿನ ಕೂಡ ತಗೊಂಡೋಗಿ ನಿಲ್ಸಂಗಿಲ್ಲ, ನಿನ್ ಗಾಡಿನ ಹಾಗೆ ಹೇಗೆ ಅಂತ ರಫ್ ಅಂಡ್ ಟಫ್ ಆಗಿ ಕೂಗಾಡ್ತಾರೆ. ಆ ಟೈಮಲ್ಲಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಒಂದು ಲಾರಿ ನಿಂತಿರುತ್ತೆ, ತಮಿಳ್ನಾಡು ಲಾರಿ. ಅವ್ನು ಎದ್ಬಿಟ್ಟು ಕೇಳ್ದ ನನ್ನ ಹತ್ರ, ಏನಾಯ್ತು ಏನಾಚೆಣೆ ಅಂತಂದ. ಇಬ್ಬರಿ ಮೊಬೈಲ್ ಮತ್ತೆ ಪರ್ಸು ಕಾಣ್ತಾ ಇಲ್ಲ, ಟಾಯ್ಲೆಟ್ ಹೋಗಿ ಬರೋಸಲ್ಲಿ ಕೇಳಿದ್ರೆ ನನ್ಗೆ ಬೈತಾ ಇದಾರೆ. ನಾನ್ ತಿಳ್ಕೊಂಡ ನನ್ಗೆ ಹೆಲ್ಪ್ ಮಾಡ್ತಾನೆ ಅಂದ್ರೆ ಅವನು ಮಲಗಿದವನು ಎದ್ದು ಕುತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೊಂಟೆ ಹೋಗ್ಬಿಡ ಅವನು. ಆಮೇಲೆ ಇನ್ನೇನ್ ಮಾಡ್ಲಿ, ಇವರು ಸಿಕ್ಕಾಪಟ್ಟೆ ರಫ್ ಅಂಡ್ ಟಫ್ ಆಗ್ಬಿಟ್ರು. ಜನ ಎಲ್ಲ ಪೆಟ್ರೋಲ್ ಬಂಕ್ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ರು, ಹೋಗೋಗೆಲ್ಲ ಮಲ್ಕೊಂಡ್ಬಿಟ್ರು. ಸರಿ ಸ್ವಲ್ಪ ನಿಂತ್ಕೊಂಡು ನಾನು ಕೂಗಾಡ್ದೆ, ಕಿರ್ಚಾಡ್ದೆ. ಆಮೇಲೆ ಅವರು ಹೋಯ್ತಿಯಾ ಹೋಗಲ್ವಾ ಹಾಗೆ ಅಂತೆಲ್ಲ ಕೂಗಾಡಕ್ ಸ್ಟಾರ್ಟ್ ಮಾಡಿದ್ರು. ಸರಿ ಇನ್ನೇನು ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಒಂದು 5-6 ಕಿಲೋಮೀಟರ್ ಮುಂದೆ ಬಂದೆ. ಇನ್ನೊಂದು BPC ಪೆಟ್ರೋಲ್ ಬಂಕ್ ಇತ್ತು. ಅವ್ರ ಹತ್ರ ಹೇಳ್ದೆ, ಸರ್ ಹಿಂಗ್ ಆಗ್ಬಿಟ್ಟಿದೆ, ತುಂಬಾ ಪ್ರಾಬ್ಲಮ್ ಇದ್ದೀನಿ, ಡೀಸೆಲ್ ಬೇರೆ ಇಲ್ಲ ಗಾಡಿಯಲ್ಲಿ, ಜಾಸ್ತಿ ದೂರ ಹೋಗಕ್ಕಾಗಲ್ಲ, ನಾನು ಇಲ್ಲಿ ಮಲಗಿರ್ತೀನಿ ಅಂದ್ರೆ ಅವ್ರು ಮಲಗಿಸ್ಕೊಂಡ್ರು. ಪಾಪ ಏನಿಲ್ಲ ಮಲ್ಕೊಳಪ್ಪ, ಬೆಳಿಗ್ಗೆ ನೋಡೋಣ ಏನು ಅಂತ ಅಂದ್ಬಿಟ್ಟು ಅಲ್ಲೇ ಮಲಗಿದೆ. ಸರ್ ಕೆಲವರೆಲ್ಲ ಅಂತಾರೆ, ಏನಂತಂದ್ರೆ ಈ ತರ ಆಗಿದ ತಕ್ಷಣ, ಕಷ್ಟ ಆಗಿದ ತಕ್ಷಣ ಅದ್ರಿಂದ ಏನಾದ್ರು ಒಂದು ಒಳ್ಳೇದಾಗತ್ತೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಬಿಟ್ಟು. ಅದೇನೋ ನನಗೆ ಗೊತ್ತಿಲ್ಲ, ಬಟ್ ನಡೆದಂತ ಘಟನೆ ನಿಜವಾಗ್ಲೂ ಪಿಕ್ಚರ್ ಅಲ್ಲಿ ಸ್ಟೋರಿ ತೆಗೆದಂಗಿತ್ತು. ನಾನು ಆ ಗಾಡಿ ಹಾಕೊಂಡು ಮಲಗ್ಬಿಟ್ಟೆ. ಬೆಳಿಗ್ಗೆ ಬೇಜಾರ್ಗೆ ಏನಾಯ್ತು, ಸ್ವಲ್ಪ ಬೇಗನೆ ಎಚ್ಚರ ಆಯ್ತು. ಬೇಗನೆ ಎಚ್ಚರ ಆಗ್ಬಿಟ್ಟು ನೋಡ್ತೀನಿ, ಪಕ್ಕದಲ್ಲಿ 2 ಐಶರ್ ಲಾರಿ ನಿಂತಿತ್ತು, 1110 ಆ ತರ ಗಾಡಿ 2 ನಿಂತಿತ್ತು. ಒಂದು KS09 ರಿಜಿಸ್ಟ್ರೇಷನ್, ಇನ್ನೊಂದು KS07 ರಿಜಿಸ್ಟ್ರೇಷನ್. ಆಗ ಆ ವ್ಯಕ್ತಿ, ನಾನು ನೋಡ್ದೆ ನಂಗೆ ಟೀ ಕುಡಿಬೇಕು ಬೆಳಗ್ಗೆ ಎದ್ದಿದ ತಕ್ಷಣ. ನಿಜವಾಗ್ಲೂ ಹೇಳಕ್ ಹೋಗ್ಬೇಕು ಅಂದ್ರೆ ₹1 ದುಡ್ಡಿಲ್ಲ ನನ್ನ ಹತ್ರ. ದುಡ್ಡು ಫುಲ್ ದೇಪ್ಬಿಟ್ರು, ಪರ್ಸಲ್ ಇದ್ದ ದುಡ್ಡು ದೇಪ್ಬಿಟ್ಟಿದ್ದಾರೆ, ದುಡ್ಡೇ ಇಲ್ಲ ನನ್ನ ಹತ್ರ. ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ ನನಗೆ. ಮನೆಗೆ ಒಂದು ಹೇಳ್ಬೇಕು, ಇನ್ಫಾರ್ಮ್ ಮಾಡಕ್ಕೆ ನಮ್ಮ ತಾಯಿ ನಂಬರು ಡಯಲ್ ಮಾಡ್ತಾ ಇದ್ದೀನಿ, ಒಂದು ನಂಬರ್ ತಪ್ಪು ಮಾಡ್ತಾ ಇದ್ದೀನಿ ನಾನು. ಸರಿ, ಆ ಲಾರಿ ಅವ್ರನ್ನ ಕಾಂಪೌಂಡ್ ಹೊರಿಕೊಂಡು ಲಾರಿನೇ ನೋಡ್ತಾ ನಿಂತಿದ್ದಂಗೆ, ಯಾವಾಗ ಎದೊಳ್ತಾರೆ ಅಂತ. 10 ಗಂಟೆಗೆ ಒಬ್ರಿದ್ರು, ಯಾರೋ ಕೋಲಾರ್ನವ್ರು ಒಬ್ರಿದ್ರು.
ಎದ್ಬಿಟ್ಟು ನನ್ನ ನೋಡಿದ್ರು. ನೋಡಿದ ತಕ್ಷಣ ಡೀಪ್ ಆಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರು ನನ್ನ. ಆಗ ಅವ್ರ ಹತ್ರ ಬಂದೆ. ಅವ್ರ ಹತ್ರ ಬಂದಾಗ ಅವರು ನನ್ನ ಕೇಳಿದ್ರು, ನೀವು ವಿಡಿಯೋ ಮಾಡ್ತೀರಾ ಅಲ್ವಾ? ಹೌದು. ಏನ್ ಹಿಂಗ್ ನನ್ನೇ ಯಾಕೆ ನೋಡ್ತಾ ಇದ್ದೀರಾ ಅಂದ್ರು. ಅವ್ನ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಏನು ಹಿಂಗೆ ರಾತ್ರಿ ನನ್ನ ಮೊಬೈಲ್ ಮತ್ತೆ ಪರ್ಸ್ ಎಲ್ಲ ಕಳ್ತನ ಆಗೋಯ್ತು ಅಂತ. ಹೌದಾ, ಎಲ್ಲಿ? ಹಿಂಗೆ ಹಿಂದ್ಗಡೆ ಪೆಟ್ರೋಲ್ ಬಂಕ್ ಅಲ್ಲಿ. ಓ ಇಲ್ಲೆಲ್ಲ ಹಂಗೇನೆ ಕಾರಣ, ಆಂಧ್ರಲ್ಲಿ ಏನೋ ಸ್ವಲ್ಪ ಹಾಗೆ ಹೀಗೆ ಅಂತಂದ್ರು. ಏನ್ ಮಾಡ್ಬೇಕು ಹೇಳಿ, ಫೋನ್ ಗಿನ್ ಮಾಡ್ಬೇಕಾ? ಅಣ್ಣ ನನಗ ಒಂದು ಕಾಂಟ್ಯಾಕ್ಟ್ ನಂಬರು ಇಲ್ಲ ಯಾರಿಗೆ ಕಾಲ್ ಮಾಡಕ್ಕೆ. ನನ್ಗೇನು ಬೇಡಿ, ಒಂದು ಟೀ ಕೊಡ್ಸ್ಬಿಡಿ ಸಾಕು, ನನ್ಗೆ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ ಅಂತಂದೆ. ಆ ವ್ಯಕ್ತಿ ನನ್ ಟೀ ಕೊಡ್ಸ್ಬಿಡಿ ಅಂತ ಹೇಳಿದ ತಕ್ಷಣ ಅವ್ನಿಗೆ ಏನಾಯ್ತೋ ಗೊತ್ತಿಲ್ಲ, ಈ ಕಡೆ ತಿರ್ಕೊಂಡ್ ಮಾತಾಡ್ತಿದ್ದರು. ಸಡನ್ ಆಗಿ ಹಿಂಗ್ ತಿರ್ಗಿ ಚಕ 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 ಅಂತ ಎಣಿಸಿ ₹1,000 ಕೊಟ್ರು ನನ್ನ ಕೈಗೆ. ನಾನು ಬೇಡಿ ಬೇಡಿ, ದುಡ್ಡೆಲ್ಲ ಏನ್ ಬೇಡಿ, ನನ್ಗೀಗ ಬರೀ ಟೀ ಕುಡಿಬೇಕಷ್ಟೇ, ನಂಗೆ ಟೀ ಕುಡಿದ್ರೆ ಸಮಾಧಾನ ಆಯ್ತಲ್ಲ ನನಗೆ ಅಂತಂದೆ. ಆಮೇಲೆ ಅವ್ರು ಇಲ್ಲಲ್ಲ ಬೇಡ ಗಿಡ ಅಂತ ಅನ್ಬೇಡಿ, ಸುಮ್ನೆ ಬಾಯಿ ಮಾತಿಗೆ ಬೇಡ ಬೇಡ ಅಂತಿದ್ರ ಅಷ್ಟೇನೆ, ಬಟ್ ಒಳಗಡೆ ದುಡ್ಡು ಬೇಕು ಅಂತ ಎಂತವನ್ಗೂ ಕೂಡ ಅರ್ಥ ಆಗುತ್ತೆ. ನೀವು ಫೋನ್ ಎಲ್ಲ ತಗೊಂಡು ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನಾನು ಫೋನ್ ಪೇ ಮಾಡಿ, ಏನ್ ತೊಂದ್ರೆ ಇಲ್ಲ. ನೀವು ಮಾಡದಿರೋ ಕೂಡ ನಂಗೆ ತೊಂದ್ರೆ ಇಲ್ಲ. ಯಾಕೆಂತಂದ್ರೆ ನಾನು ನಿಮ್ ವಿಡಿಯೋಗಳನ್ನ ತುಂಬಾ ನೋಡಿದೀನಿ ಅಂತ ಹೇಳಿ ನಂಗೆ ಹತ್ರ ಕಣ್ಣೆಲ್ಲ ನೀರ್ ಬಂದ್ಬಿಡ್ತು ಅವಾಗ. ಆಮೇಲೆ ಪಾಪ ವ್ಯಕ್ತಿ ಕೊಟ್ಬಿಟ್ಟು ನಂಗೆ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟೋಗ್ಬಿಟ್ರು. ಟೀ ಕುಡ್ದೆ. ಟೀ ಕುಡ್ದು ಬಂದು ಕೂತಿದೆ. ನಮ್ KA09 ಗಾಡಿಯವರು ಇದ್ರು. ಬಾತ್ರೂಮ್ಗೆ ಹೋಯ್ತಾ ಇದ್ರು, ಓಡ್ ಬಂದ್ರು. ಸರ್ ನೀವು ವಿಡಿಯೋ ಮಾಡ್ತೀರಾ ಅಲ್ವಾ? ಹೌದು. ಏನಾಯ್ತು? ಹಿಂಗ್ ಆಗಿದೆ. ಆ ಪಾರ್ಟಿ ಬಾತ್ರೂಮ್ ಹೋಗೋದೇ ಬಿಟ್ಬಿಟ್ಟು ನಾನು ಸ್ಟೋರಿ ಕೇಳ್ಕೊಂಡು ಹಿಂಗೆಲ್ಲ ಆಯ್ತು ಸರ್ ನೈಟು ಅಂತ ಅಂದ್ಬಿಟ್ಟು. ಆಗ ಹಿಂಗೆ ಮಾತಾಡ್ತಾ ಇದ್ವಿ. ನನ್ ಕಡೆ ಏನ್ ಹೆಲ್ಪ್ ಮಾಡ್ಬೇಕು ನಿಮ್ಗೆ ಅಂತ ಕೇಳಿದ್ರು. ಸರ್ ನೀವಿರೋದು ಎಲ್ಲಿ? ಮೈಸೂರಲ್ಲಿ. ಯಾಕಂದ್ರೆ ಅವರು HD ಕೋಟೆ ಅಂತ ಹೇಳಿದ್ರು. ಅವ್ರ ಹೆಸರು ನಾನು ಕೇಳಿಲ್ಲ. ಅವತ್ತಿನ ದಿನ ಆ ವ್ಯಕ್ತಿ ನಂಬರ್ ಇಸ್ಕೊಳ್ಳಿಲ್ಲ. ಇವ್ರೊಬ್ರು ಇಸ್ಕೊಂಡೆ, ಯಾರು ₹1,000 ಕೊಟ್ಟರಲ್ಲ ಅವ್ರ ನಂಬರ್ ಇಸ್ಕೊಂಡೆ. ಈ ವ್ಯಕ್ತಿ ನನ್ನ ನಂಬರ್ ಇಸ್ಕೊಳ್ಳಿಲ್ಲ. ಸರಿ, ಅವ್ರು HD ಕೋಟೆ ಅಂತ ಹೇಳಿದ್ರು ನಮ್ಮೂರು. ಆಮೇಲೆ ಮಾತಾಡ್ತಾ ಹೆಬ್ಬಾಳಲ್ಲಿ ಇರೋದು ಅಂತಂದ್ರು. ಹೆಬ್ಬಾಳಲ್ಲ, ಎಲ್ಲಿ ಹೆಬ್ಬಾಳಲ್ಲಿ? ಲಕ್ಷ್ಮೀಕಾಂತ್ ನಗರದಲ್ಲಿ. ಏನು ಲಕ್ಷ್ಮೀಕಾಂತ್ ನಗರದಲ್ಲ, ಎಲ್ಲಿ ಗಾಡಿ ನಿಲ್ಸೋದು? ಇದೇ ಲೊಕೇಶನ್ ಹೇಳಿದ್ರು ಅವರು. ಸರ್ ಏನ್ ಸರ್ ಹಿಂಗಂತ ಇದ್ರಿ, ಎಲ್ಲಿ ನಿಲ್ಸಿರ ಗಾಡಿನ? ಸರ್ ಇಲ್ಲೇನೆ ಸರ್, ಹಿಂಗೆ ಲಕ್ಷ್ಮೀಕಾಂತ್ ನಗರ ಈ ಇದಿಲ್ವಾ, ಆಡಿಟೋರಿಯಂ ಇಲ್ವಾ, ಹಂಗೆ ಹಿಂಗೆ ಅಂತಂದ್ರು. ನಾವಲ್ಲೇ ಬಾಡಿಗೆ ಇದ್ದಿದ್ದು. ಸರ್ ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ಲಿ ಇದ್ರೆ ಒಂದು ಫೋನ್ ಮಾಡಿ ಸರ್ ಅವ್ರಿಗೆ. ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳಿ, ನಮ್ಮ ಮನೆಗೆ ಒಂಚೂರು ಹೋಗಿ ಕೇಳಿ ಸರ್ ಅಂದೆ. ಪಟ್ಟ ಅಂತ ಯಾರೋ ಒಬ್ರು ಮದೇಗೌಡ ಸರ್ಕಲ್ ಅಲ್ಲಿ ಒಬ್ರು ಅಭಿ ಅಂತಿದ್ದಾರೆ, ಅವ್ರಿಗೆ ಕಾಲ್ ಮಾಡ್ರು. ಆ ವ್ಯಕ್ತಿ 2 ಸೆಕೆಂಡು ಇಲ್ಲ ಸರ್, ಫೋನಲ್ಲಿ ಮಾತಾಡ್ತೀನಿ ನಮ್ಮ ಮನೆಗೆ ಬಂದ್ಬಿಟ್ರು. ನಾನು ಹೇಳಿದೆ, ನಮ್ಮ ಮಮ್ಮಿ ಗಾಬರಿ ಮಾಡ್ಬೇಡಿ, ಸಡನ್ ಆಗಿ ಹೇಳಿದ್ರೆ ನಮ್ಮಮ್ಮ ಕ್ಯಾನ್ಸರ್ ಪೇಷಂಟ್ ಬೇರೆ, ಗಾಬರಿ ಆಗ್ಬಿಡ್ತಾರೆ, ನಿಧಾನಕ್ಕೆ ಹೋಗ್ಬಿಟ್ಟು ಹೇಳಿ. ಅವ್ರು ಅಮ್ಮ ಅಂತ ಹೋಗಿದ್ರೆ ನಮ್ಮ ಬಂದು ಏನಪ್ಪಾ ಅಂತ, ಹಿಂಗೆ ಮರುಣ ಅವರು ಮೊಬೈಲ್ ಮತ್ತೆ ಪರ್ಸ್ ಕಳ್ಕೊಬಿಟ್ಟಿದ್ದಾರೆ ಅಂತೆ, ಫೋನಲ್ಲಿ ಇದಾರೆ. ಆಮೇಲೆ ನಮ್ಮ ಅಮ್ಮಂಗೆ ಕೊಟ್ಟು ಮಾತಾಡಿ ಸುಮ್ಮನೆ ಫೋನ್ ನಂಬರ್ ಕೊಡು. ಆಮೇಲೆ ನಮ್ಮ ಮಾವನ ಮಗ ಇದ್ದಾನೆ JP ನಗರದಲ್ಲಿ, ಅವ್ನ ಕಾಂಟ್ಯಾಕ್ಟ್ ನಂಬರ್ನ ಇಸ್ಕೊಂಡು ಆಮೇಲೆ ನಮ್ಮ ಆಫೀಸ್ ನಂಬರ್. ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಒಂದು ಯಾವುದೇ ಬುಕ್ ತಗೊಳ್ಳಿ, ಈ ತರ ನಾನು ಫೋನ್ ನಂಬರ್ಗಳನ್ನ ಬರ್ದಿಟ್ಕೊಂತೀನಿ. ನಮ್ಮ ಆಫೀಸ್ ನಂಬರ್ಗಳೆಲ್ಲ ಇತ್ತು ನನ್ನ ಹತ್ರ, ಯಾಕಂದ್ರೆ ಎಲ್ಲ ಇದೆ, ಬಟ್ ಮನೆ ವಿಷಯ ಮುಟ್ಟಿಸ್ಬೇಕು ಅನ್ನಂತೆಲ್ಲ ಆದಾಗ ಹೆವಿ ಹಿಂಸೆ ಆಗ್ಬಿಡ್ತು. ಆಮೇಲೆ ಏನ್ ಮಾಡಿದೆ, ನಮ್ಮ ಆಫೀಸಿಗೆ ಫೋನ್ ಮಾಡಿ, ಸರ್ ನಮ್ಮ ಮಾವನ ಮಗ ಅವನ ಅಕೌಂಟ್ಗೆ ಕ್ಯಾಶ್ ಹಾಕಿ ಅಂತೇಳಿ, ಅಲ್ಲಿಂದ ನಾನು ಕೊಚ್ಚಿನ್ಗೆ ಹೋಗ್ಬೇಕಾಗಿತ್ತು ವಿತೌಟ್ ಫೋನು, ಕೊಚ್ಚಿನ್ಗೆ. ಆಯ್ತಾ, ಮತ್ತೆ ವಿಶಾಖಪಟ್ಟಣಮಿಂದ ಕೊಚ್ಚಿನ್ಗೆ ಹೋಗಿ, ಕೊಚ್ಚಿನಲ್ಲಿ ಅಡ್ರೆಸ್ ಗೊತ್ತಿಲ್ಲದೆ 9 ಗಂಟೆ ಖಾಲಿ ಆಗ್ಬೇಕು ಗಾಡಿ. ಅದೇ ಸರೌಂಡಿಂಗ್ ಅಲ್ಲಿ ಸುತ್ತಾಡಿದ್ದೀನಿ, ಬಟ್ ಪಾಯಿಂಟ್ ಹೋಗಿಲ್ಲ. 10 ಗಂಟೆ ಆಗೋಯ್ತು. ಅವತ್ತು ಖಾಲಿ ಆಗಿದೆ. ಆಮೇಲೆ ಅಲ್ಲಿ ಖಾಲಿ ಮಾಡ್ಕೊಂಡು 2 ದಿನ ಬಿಟ್ಕೊಂಡು ಮೈಸೂರಿಗೆ ಬಂದು ಇವಾಗ ಹೊಸ ಒಂದು ಫೋನ್ ತಗೊಂಡಿದ್ದೀನಿ. ಆಮೇಲೆ ಸೇಮ್ ಅದೇ ತರ ಪರ್ಸ್ ಇವಾಗ ಒಂದು ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿದ್ದೀನಿ. ಸೊ ಯಾವ್ದೇ ಡ್ರೈವರ್ ಆದ್ರೂ ಎಲ್ಲಾರ ಮೇಲೂ ಅಷ್ಟೊಂದು ನಂಬಿಕೆ ಇಟ್ಕೊಳಕ್ ಹೋಗ್ಬೇಡಿ. ಹಾಗಂತ ನಂಬಿಕೆ ಇಲ್ಲ ಅಂತ ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನೋಡಿ, ಅವತ್ತಿನ ದಿನ ಆ ಕೋಲಾರಲ್ಲಿ ಡ್ರೈವರ್, ನಾನು ಅವ್ರ ನಂಬರ್ನ ಕೂಡ ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ. ಏನಂತ, ಶಶಿ ಅಂತ KA09 KA53 AA6850 ಅವ್ರ ಗಾಡಿ ನಂಬರ್. ಯಾಕೆಂದ್ರೆ ಅವ್ರ ಹತ್ರ ಹೇಳ್ಬೇಕು ವಿಚಾರನ ಅಂತಂದ್ರೆ, ಯಾಕಂದ್ರೆ ಆತನ ಒಂದು ಒಳ್ಳೆತನ ಅವತ್ತು ನನಗೆ ನಿಜವಲ್ಲೂ ಒಂದು ಟೀ ಕುಡಿಸ್ತು. KA53 AA6850 ಅವ್ರ ನಂಬರ್ ಕೊಟ್ಟಿದ್ರು. ಆಮೇಲೆ ಅವ್ರ ನಂಬರ್ಗೆ ನಾನು ಫೋನ್ ಮಾಡ್ಬಿಟ್ಟು, ಸರ್ ನಂದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು, ನಿಮ್ಮ ಅಕೌಂಟ್ಗೆ ನಿಮ್ನ ದುಡ್ಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ವಾಪಸ್ ದುಡ್ಡು ಹಾಕ್ದೆ. ಬಟ್ ಇನ್ನೊಬ್ರು KA09 ಐಶರ್ ಅವ್ರ ನಂಬರ್ ನಾನು ಕಲೆಕ್ಟ್ ಮಾಡ್ಕೊಳ್ಳಿಲ್ಲ. ಸೊ ಇನ್ನೊಂದ್ಸತ ಈಗ ಹೋಗಿ ಅಭಿ ಅವ್ರನ್ನ ಮೀಟ್ ಮಾಡ್ಬೇಕು. ಅಭಿ ಅವ್ರನ್ನ ಮೀಟ್ ಮಾಡಿ, ಸರ್ ತುಂಬಾ ಥ್ಯಾಂಕ್ಸ್, ನನಗೆ ಅವತ್ತು ಬಂದು ನೀವು ಮನೆಯಲ್ಲಿ ವಿಷಯ ಮುಟ್ಸಿ ನನಗೆ ವಾಪಸ್ ದುಡ್ಡು ಅಲ್ಲಿ ಹಾಕ್ಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ಬೇಕು. ಈ ತರ ತುಂಬಾ ಜನ ಡ್ರೈವರ್ಗಳಿಗೆ ನಡೆದಿದೆ, ತುಂಬಾ ಬೇರೆ ಬೇರೆ ತರ ನಡೆದಿದ್ದಾರೆ, ರನ್ನಿಂಗ್ ಅಲ್ಲೆಲ್ಲ ಹೊಡೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ನೋಡಿ, ಕಳ್ತನ ಅಂತ ಮಾಡೋದು ಒಂದ್ 2-3 ಸೆಕೆಂಡ್ ಅಲ್ಲಿ ಮಾಡ್ಬಿಡ್ತೀರಾ. ಆದ್ರೆ ಅದ್ರ ಹಿಂದೆ ಒಬ್ಬ ಡ್ರೈವರು ಎಷ್ಟು ಕಷ್ಟ ಅನುಭವಿಸ್ಬೇಕು ಅಂತಂದ್ರೆ, ದುಡ್ಡಿಲ್ಲ ಎಲ್ಲ ಆಮೇಲೆ ಏನ್ ಮಾಡಿ, ನಾನು ಇಲ್ಲೆಲ್ಲ ಚಿಲ್ಲರೆ ಕಾಸೆಲ್ಲ ಯಾವಾಗ್ಲೂ ಇಡ್ತಿದೆ ಅಂದ್ರೆ, ಡ್ರೈವರ್ ಕೈಯಿಂದ ಇಸ್ಕೊಂಡಿದ್ದು ಗಾಡಿ ಅಲ್ವಾ, ಅವಾಗ ಚಿಲ್ಲರೆ ಕಾಸು ಇರ್ಲಿಲ್ಲ. ಅದಕ್ಕೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಒಂದ್ 10-20 ರೂಪಾಯಿ 50 ರೂಪಾಯಿ ಯಾವಾಗ್ಲೂ ಇಲ್ಲಿ ಇಟ್ಟಿರ್ತೀನಿ. ಹಾಗಾಗಿ ಏನೋ ಒಂದ್ ಸಣ್ಣ ಪುಟ ನಮ್ಮ ಒಂದು ಖರ್ಚಿಗಾಗತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಕಳ್ತನ ಮಾಡೋದು ದೊಡ್ಡ ವಿಚಾರ ಏನಲ್ಲ, ಆದ್ರೆ ಒಂದ್ಸಲ ಡ್ರೈವರ್ ಬಗ್ಗೆ ಯೋಚನೆ ಮಾಡಿ ನೋಡಿ, ಅವನ ಪರಿಸ್ಥಿತಿ ಅದಾದ ನಂತರ ಹೇಗಿರ್ತದೆ ಅಂತ ಹೇಳ್ಬಿಟ್ಟು. ಇಷ್ಟು ಡ್ರೈವರ್ಗಳು ತುಂಬಾ ಸೇಫ್ ಆಗಿ, ಕೇರ್ ಆಗಿ ರಸ್ತೆಗಳಲ್ಲಿ ಓಡಾಡಿ, ಇನ್ನೇನು ಹೇಳಕ್ಕಾಗಲ್ಲ.